ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲಾ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರ್ಜಿ ಅವರ ಬ್ರಹ್ಮರ್ಷಿ ಆನಂದ ಸಿದ್ಧಿಪೀಠಂ ಸಂಸ್ಥಾನ ಮತ್ತು ಅಮೃತಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲಾ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ. ಅಷ್ಟೇ ಅಲ್ಲದೆ ವೀಕ್ಷಕರೇ, ಇಂದಿನ ಕಲುಷಿತ ಸಾಂಕ್ರಾಮಿಕ ರೋಗದಿಂದ ನಾವೆಲ್ಲರೂ ಪಾರಾಗಬೇಕು ಅಂದರೆ ಇರುವಂತಹ ಏಕಮಾತ್ರ ಉಪಾಯ ನಮ್ಮ ದೇಹದಲ್ಲಿ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನ, ಪ್ರತಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಬೇಕು. ಆ ಮೂಲಕ ಆರೋಗ್ಯವನ್ನು ವೃದ್ಧಿಸಿಕೊಳ್ಬೇಕು. ಅದಕ್ಕಾಗಿ ಏನ್ ಮಾಡಬೇಕು ಅಂದ್ರೆ ಪ್ರತಿದಿನ ಅಮೃತಬಿಂದುವನ್ನು ಸೇವಿಸಿ ಪ್ರತಿದಿನ ಅಮೃತಬಿಂದು. ಮತ್ತು ಎಬಿ ಪ್ರಾಪರ್ಟೀಸ್ ವೀಕ್ಷಕರೇ, ಎಬಿ ಪ್ರಾಪರ್ಟೀಸ್ನವರು ಈಗ ಹೊಸದಾದಂತಹ ಒಂದು ವಿಶೇಷ ಯೋಜನೆಯನ್ನ ಪ್ರಾರಂಭ ಮಾಡಿದ್ದಾರೆ. ತುಮಕೂರು ರಸ್ತೆ ನೆಲಮಂಗಲದ ಹತ್ತಿರ ಇಲ್ಲಿ ಪ್ರೀ ಲಾಂಚ್ ಆಫರ್ನಲ್ಲಿ ನಿವೇಶನಗಳು ಲಭ್ಯ ಇದೆ. ಅದರಲ್ಲೂ ನೀವು ಸ್ಪಾಟ್ ಬುಕಿಂಗ್ ಮಾಡಿದ್ರಿ ಅಂತ ಹೇಳಿದ್ರೆ ರಿಜಿಸ್ಟ್ರೇಷನ್ ಚಾರ್ಜಸ್ ಇರೋದಿಲ್ಲ. ಜೊತೆಗೆ 250 ಗ್ರಾಂ ಬೆಳ್ಳಿ ದೀಪವನ್ನು ಕೂಡ ನೀವು ಉಚಿತವಾಗಿ ಪಡ್ಕೊಳ್ಬಹುದು. ಖಂಡಿತವಾಗಿಯೂ ಸಂಪರ್ಕ ಮಾಡಬಹುದು ಎಬಿ ಪ್ರಾಪರ್ಟೀಸ್ ಅಂತ ಹೇಳ್ತಾ ವೀಕ್ಷಕರೇ, ಇದು ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ನೋಡ್ತಾ ಇರುವಂತದ್ದು ಬೆಂಗಳೂರಿನ ಪ್ರಸಿದ್ಧವಾಗಿರುವಂತಹ ಮತ್ತು ಬಹಳ ಪುರಾತನವಾಗಿರುವಂತಹ ದೈವ ಸಾನ್ನಿಧ್ಯವೇ ವಸಂತಪುರದ ಶ್ರೀ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಇತ್ತೀಚೆಗಷ್ಟೇ ಬಹಳ ಅದ್ದೂರಿಯಾಗಿ ನೆರವೇರಿಸಲಾಯಿತು ವಸಂತೋತ್ಸವ. ವಸಂತೋತ್ಸವ ಕಾರ್ಯಕ್ರಮಕ್ಕೆ ಗುರುಜಿಯವರು ಕೂಡ ಭೇಟಿ ನೀಡಿದ್ರು. ಬನ್ನಿ ಹಾಗಿದ್ರೆ ವಸಂತೋತ್ಸವ ಕಾರ್ಯಕ್ರಮ ಹೇಗೆ ನಡೀತು ನೋಡ್ಕೊಂಡು
कल्याणाद्भुतगात्राय कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम्। वेङ्कटेशो वासुदेवो प्रद्युम्नो वितविक्रमः संकर्षणानिरुद्धश्च शेषाद्रिपतिरेव च। ಗೋವಿಂದ ಗೋವಿಂದ ಗೋವಿಂದನ ನಾಮಸ್ಮರಣೆ ಮಾಡ್ತಾ ಮನುಷ್ಯ ತನಗೇನೆಲ್ಲ ಅಭಿವೃದ್ಧಿ ಆದರೂ, ತಾನೆಲ್ಲ ಹೇಗೆ ಇದ್ರೂ, ಈ ಆಧ್ಯಾತ್ಮಿಕತೆ, ಧಾರ್ಮಿಕತೆ, ಸಂಪ್ರದಾಯ, ಸಂಸ್ಕೃತಿ ಜೊತೆಗೆ ನಡೀತಕ್ಕಂತಹ ಉತ್ಸವಗಳು, ದೇವರ ಒಂದು ವಿಶೇಷವಾಗಿರ್ತಕ್ಕಂಥ ಆರಾಧನೆ, ಇದೆಲ್ಲದರ ಬಗ್ಗೆ ಒಂದು ಹೆಜ್ಜೆ ಮುಂದಿದ್ರೆ ತನ್ನ ಇಹಪರಗಳಲ್ಲಿ ಮಾಡಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡ್ಕೊಳ್ಬಹುದು. ಅಂತಹದ್ರಲ್ಲಿ ಬೆಂಗಳೂರಿನಲ್ಲೇ ಒಂದು ಪ್ರಸಿದ್ಧಿ ಕ್ಷೇತ್ರ ಅಂದರೆ ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಈ ವಸಂತ ವಲ್ಲಭರಾಯ ಸ್ವಾಮಿ ಸಾನ್ನಿಧ್ಯ. ವಸಂತ ವಲ್ಲಭರಾಯ ಸ್ವಾಮಿ ಸಾನ್ನಿಧ್ಯದಲ್ಲಿ ಇವತ್ತು ವಸಂತೋತ್ಸವ ನಡೀತಿದೆ. ಮೊನ್ನೆಯಷ್ಟೇ ಹುಣ್ಣಿಮೆ ದಿನ ವಿಶೇಷವಾಗಿರ್ತಕ್ಕಂಥ ಬ್ರಹ್ಮರಥೋತ್ಸವ ಆಯಿತು. ಬ್ರಹ್ಮರಥೋತ್ಸವ ಆದ ನಂತರ ವಸಂತೋತ್ಸವ ನಡೀತಕ್ಕಂತಹದ್ದು. ವಸಂತೋತ್ಸವಕ್ಕೆ ಸಜ್ಜಾಗಿರ್ತಕ್ಕಂಥ ಈ ಸುಂದರವಾದಂತಹ ಕಲ್ಯಾಣಿಯ ಮುಂಭಾಗದಲ್ಲಿ ಸ್ವಾಮಿನ ವಸಂತೋತ್ಸವಕ್ಕೆ ಸಿದ್ಧತೆ ಮಾಡಿದ್ದಾರೆ. सहस्राक्ष सहस्रपाद स्वभूमिं विश्वतो ऋत्वा अत्यतिष्ठदशाङ्गुलम् कल्याणाद्भुत गात्राय कामिधार्थप्रदायिनीं श्रीमद्वेङ्कटनाथायां श्रीनिवासाय मङ्गलम्। वेङ्कटेशो वासुदेवो प्रद्युम्नो वितविक्रमः ಸಂಕರ್ಷಣನಿರುದ್ಧಶ್ಚ ಶೇಷಾದ್ರಿಪತಿರೇವ ಚ. ತಿರುಮಲ ತಿರುಪತಿಯಲ್ಲೂ ಶ್ರೀನಿವಾಸನ ದರ್ಶನ ಮಾಡಿದ್ದೀರಿ. ಬಹುಶಃ ಅಲ್ಲಿ ಶ್ರೀನಿವಾಸನ ದರ್ಶನಕ್ಕೆ ಆ ಕ್ಷಣ ಮಾತ್ರದಲ್ಲೇ ಆ ಒಂದೊಂದು ಕ್ಷಣವೂ ಸಹಿತ ಅಮೂಲ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಶ್ರೀನಿವಾಸನ ದರ್ಶನ
ಆದರೆ ಶ್ರೀನಿವಾಸ ಕಲ್ಯಾಣೋತ್ಸವ ಆದ ನಂತರ ಅಂದರೆ ಶ್ರೀನಿವಾಸನಿಗೆ ಮದುವೆ ಆದ ಮೇಲೆ ಸ್ವಾಮಿ ವಸಂತವನ್ನು ಆಚರಣೆ ಮಾಡಿಕೊಂಡಿದ್ದು ಈ ಕ್ಷೇತ್ರದಲ್ಲಿ ಅಂತ ಹೇಳ್ತಾರೆ. ಅಂತಹ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ, ಸುಮಾರು ವರ್ಷಗಳ ಇತಿಹಾಸ ಇರತಕ್ಕಂತಹ ಈ ಪರಮ ಪವಿತ್ರವಾಗಿರ್ತಕ್ಕಂಥ ಪುಣ್ಯಕ್ಷೇತ್ರ ಈಗ ತಾವು ನೋಡ್ತಿರ್ತಕ್ಕಂಥದ್ದು ವಸಂತ ವಲ್ಲಭರಾಯ ಸ್ವಾಮಿ. ವಸಂತ ವಲ್ಲಭರಾಯ ಸ್ವಾಮಿಗೆ ವಸಂತೋತ್ಸವದ ಈ ಪುಣ್ಯಕಾಲ ನೋಡ್ಲಿಕ್ಕೆ ಎರಡು ಕಣ್ಗಳ ಸಾಲದು. ಸ್ವಾಮಿ ಅಭಿಷೇಕಕ್ಕೆ ಸನ್ನಿಧನಾಗಿದ್ದಾನೆ. ಅಭಿಷೇಕವನ್ನ ದರ್ಶನ ಮಾಡ್ಕೊಳ್ಳೋಣ. ಶಿರಮೇಲೆ ಬಿಗಿದು ನೋಡಲು ಸುರಿಸಿದೆ ವೈಭವ ತೆರೆಯೋ
ತೆರೆಯುವ ಅರಿಶಿನ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಪಾಲನ ಆಶ್ರಿತ ವತ್ಸಲ ನಾರಾಯಣ ಸತ್ಯನಾರಾಯಣ ಹರಿ ಓ ಹರಿ ಓ ಹರಿ ಓ ಅನಂತ ಮಹಿಮಾ ಸತ್ಯನಾರಾಯಣ ಆರ್ತತ್ರಾಣಪರಾಯಣ ಸತ್ಯನಾರಾಯಣ ಸತ್ಯನಾರಾಯಣ
ಇಷ್ಟ ದೈವವು ನೀನೆ ನಾರಾಯಣ, ಈಶ್ವರನು ನೀನೆ ನಾರಾಯಣ, ಇಷ್ಟ ದೈವವು ನೀನೆ ನಾರಾಯಣ, ಈಶ್ವರನು ನೀನೆ ನಾರಾಯಣ, ಉನ್ನತ ಮಹಿಮನು ಊರ್ಜಿತ ಪುಣ್ಯನು, ಉನ್ನತ ಮಹಿಮನು ಊರ್ಜಿತ ಪುಣ್ಯನು, ಆದಿ ಅನಾದಿಯು ನಾರಾಯಣ, ಆದಿ ಅನಾದಿಯು ನಾರಾಯಣ. ಹರಿ ಓ ಹರಿ ಓ ಹರಿ ಅನಂತ ಮಹಿಮಾ ಸತ್ಯನಾರಾಯಣ, ಆರ್ತತ್ರಾಣಪರಾಯಣ, ಸತ್ಯನಾರಾಯಣ ಸತ್ಯನಾರಾಯಣ. ಗೋವಿಂದ ಗೋವಿಂದ ಗೋವಿಂದ. ಪರಮ ಪವಿತ್ರವಾಗಿರ್ತಕ್ಕಂತಹ ಶ್ರೀನಿವಾಸನ ಮಹಾವಿಷ್ಣುವಿನ ಈ ವಿಶೇಷವಾಗಿರ್ತಕ್ಕಂಥ ವಸಂತೋತ್ಸವವನ್ನು ನಾವು ನೀವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ತಾ ಇದ್ದೀವಿ. ವಸಂತೋತ್ಸವ ಚಕ್ರಸ್ನಾನ ತಿರುಮಲ ತಿರುಪತಿ ಆಸ್ಥಾನದಲ್ಲೂ ಸಹಿತ ಸ್ವಾಮಿಗೆ ಬ್ರಹ್ಮರಥೋತ್ಸವ ಆದ ನಂತರ ಆ ಚಕ್ರಸ್ನಾನವನ್ನು ಮಾಡ್ತಾರೆ. ಆ ಚಕ್ರಸ್ನಾನವನ್ನು ವಿಶೇಷವಾಗಿರ್ತಕ್ಕಂಥ ಸುದರ್ಶನ ಚಕ್ರ, ಆ ಶ್ರೀಚಕ್ರ, ಆ ಚಕ್ರಸ್ನಾನ ಮಾಡತಕ್ಕಂಥದ್ದನ್ನು ನೋಡೋದೇ ಮಹದಾನಂದ. ಈ ಚಕ್ರಸ್ನಾನ ಆದ ನಂತರ ಎಲ್ಲ ಭಕ್ತರು ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರು ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಪುಷ್ಕರಣಿಯಲ್ಲಿ, ಪುಷ್ಕರಣಿ ಕಲ್ಯಾಣಿ, ಇಂತಹ ಒಂದು ಕಲ್ಯಾಣಿಯಲ್ಲಿ ಮಾಘ ಮಾಸದ ಕೃಷ್ಣ ಪಕ್ಷದ ಈ ಶುಭ ದಿನ ಯಾರೆಲ್ಲ ಈ ಪುಷ್ಕರಣಿಯಲ್ಲಿ ಸ್ನಾನ ಮಾಡ್ತಾರೆ, ಸ್ವಾಮಿಯ ವಸಂತೋತ್ಸವವನ್ನು ಕಣ್ತುಂಬಿಸ್ಕೊಳ್ತಾರೆ. ಸ್ವಾಮಿಗೆ ನಡೆದಂಥ ಅಭಿಷೇಕ ಇದೆಯಲ್ಲ, ಅಬ್ಬಾ, ಅದು ಎರಡು ಕಣ್ಣು ಸಾಲದು ನೋಡಲಿಕ್ಕೆ. ಅಂತಹದ್ರಲ್ಲೂ ಸ್ವಾಮಿಗೆ ಹರಿದ್ರ ಅಭಿಷೇಕ, ಆ ಹರಿದ್ರ ಅರಿಶಿಣದಿಂದ ಅಭಿಷೇಕವನ್ನು ಮಾಡಿ ಹರಿದ್ರದಿಂದ ಅಲಂಕಾರವನ್ನು ಮಾಡಿರ್ತಕ್ಕಂಥ ಸುಂದರವಾದಂಥ ದೃಶ್ಯವನ್ನು ನೋಡಿದ್ರೆ ಸುಂದರವಾದಂತಹ ರಮಣೀಯವಾದಂಥ ಸಾನ್ನಿಧ್ಯ ಈ ಒಂದು ವಸಂತಪುರದ ವಲ್ಲಭರಾಯ ಸ್ವಾಮಿ ಸಾನ್ನಿಧ್ಯ. ವಲ್ಲಭರಾಯ ಸ್ವಾಮಿ ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂಥ ಈ ಒಂದು ಸ್ನಾನ ಅಂದರೆ ಸ್ವಾಮಿಗೆ ನಡೀತಕ್ಕಂಥ ವಸಂತೋತ್ಸವ, ಇದಾದ ನಂತರ ಮಹಾಮಂಗಳಾರತಿ ಇದೆ, ಮೂಲ ಸಾನ್ನಿಧ್ಯ ದರ್ಶನ ಇದೆ. ಎಲ್ಲ ದರ್ಶನ ಮಾಡೋಣ. ಗೋವಿಂದ ಗೋವಿಂದ. ಮನವೇ ನಾರಾಯಣನ ನೆನೆ, ನಾರಾಯಣನ ಮನ್ನಿಸು ವರ್ಣಿಸು ಆರಾಧನೆಗಳ ಮಾಡುತ್ತ ಪಾಡುತ್ತ ನಿರಾಜನದಿಂದರ್ಚಿಸು ಮೆಚ್ಚಿಸು ಪಾರಾಯಣ ಪ್ರಿಯನ ವೇದ ಪಾರಾಯಣ ಪ್ರಿಯನ ಮನವೇ ನಾರಾಯಣನ ನೆನೆ, ಮನವೇ ನಾರಾಯಣನ ನೆನೆ. ಶ್ರೀಮನ್ನ
जय जय नारायण नारायण श्री श्रीमन्नारायण ಈಗ ಕೋವಿಡ್ ಪರಿಸ್ಥಿತಿ ಹದಗೆಡ್ತಾ ಇರೋದ್ರಿಂದ ಕೋವಿಡ್ ಸಮಸ್ಯೆ ಪ್ರತಿ ದಿನೇ ಹೆಚ್ಚಾಗ್ತಾ ಇರೋದ್ರಿಂದ ಎಲ್ಲೂ ದೇವಾಲಯಗಳ ದರ್ಶನ ಭಾಗ್ಯ ಸಾಧ್ಯ ಇಲ್ಲ. ಹಾಗಾಗಿ ವಸಂತೋತ್ಸವ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನಡೀತು. ಅದರಲ್ಲೂ ವಸಂತೋತ್ಸವ ಕಾರ್ಯಕ್ರಮವನ್ನು ನೋಡೋದೇ ಒಂದು ಸೌಭಾಗ್ಯ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಸಂತೋತ್ಸವ ಕಾರ್ಯಕ್ರಮದಲ್ಲಿ ನಡೆದಂತಹ ಉತ್ಸವ ಮೂರ್ತಿಗೆ ಉತ್ಸವ ಹೇಗೆ ನಡೀತು ನೋಡ್ಕೊಂಬನ್ನಿ.
ಯಾಗಯುಗ ಗೋವಿಂದ ಪುಣ್ಯ ಪ್ರಪೂರ್ಣ ಗೋವಿಂದ ಉತ್ಸವೋತ್ಸುಕ ಗೋವಿಂದ ಊಹಾತೀತ ಗೋವಿಂದ. ಕಲ್ಯಾಣಾದ್ಭುತ ಗಾತ್ರಾಯ ಕಾಮಿಧಾರ್ಥ ಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗೋವಿಂದ 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 ಗೋವಿಂದ. ಎಷ್ಟು ಬಾರಿ ಗೋವಿಂದನ ನಾಮಸ್ಮರಣೆ ಮಾಡಿದ್ರು ಅದು ತುಂಬಾ ಕಡಿಮೆನೆ. ಯಾಕೆಂದ್ರೆ ಈ ಭಗವಂತನ ಸೇವೆ ಆ ತರಹ. ಅದರಲ್ಲೂ ಸ್ವಾಮಿನ ನೋಡ್ಲಿಕ್ಕೆ ಎರಡು ಕಣ್ಗಳು ಸಾಲದು. ವಿಶೇಷವಾಗಿರ್ತಕ್ಕಂತಹ ಅಲಂಕಾರವನ್ನು ನೋಡುವಂತಹದ್ದೊಂದು ಸೌಭಾಗ್ಯವೇ ಸರಿ. ಹಾಗೆ ಸ್ವಾಮಿಗೆ ನಡೆದಂತಹ ವಸಂತೋತ್ಸವ ಸೇವೆ, ವಸಂತೋತ್ಸವದಲ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ವಸಂತ ಮಂಟಪ ವಸಂತ ತೀರ್ಥ, ಈ ವಸಂತ ತೀರ್ಥ ಸ್ಥಳದಲ್ಲಿ ಸ್ವಾಮಿಗೆ ಅಭಿಷೇಕವನ್ನು ನೋಡಿದ್ವಿ, ಅಲಂಕಾರ ನೋಡಿದ್ವಿ, ನಾಮಾರ್ಚನೆ ನೋಡಿದ್ವಿ, ಲೋಕ ಕಲ್ಯಾಣಾರ್ಥವಾಗಿ ಒಂದು ಸಂಕಲ್ಪವನ್ನು ನೋಡಿದ್ವಿ. ಅದಾದ ನಂತರ ಸ್ವಾಮಿಗೆ ನಡೆದಂತಹ ಮಹಾಮಂಗಳಾರತಿ. ಹಾಗೂ ಈ ಕ್ಷೇತ್ರಕ್ಕೆ ಇಷ್ಟೊಂದು ಶಕ್ತಿ, ಈ ಕ್ಷೇತ್ರಕ್ಕೆ ಇಷ್ಟೆಲ್ಲ ಪವಾಡಗಳು ಹೇಗೆ? ಇದು ಮಾಂಡವ್ಯ ಮಹರ್ಷಿಗಳಿಂದ. ಜೊತೆಗೆ 1200 ವರ್ಷಗಳ ಇತಿಹಾಸ ಇದೆ. 1200 ವರ್ಷಗಳ ಇತಿಹಾಸ ಇರತಕ್ಕಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯ ಸಾನ್ನಿಧ್ಯ. ಈ ಸಾನ್ನಿಧ್ಯದ ಇನ್ನಷ್ಟು ವಿಚಾರಗಳಿದೆ, ಅರ್ಥಗರ್ಭಿತವಾಗಿರ್ತಕ್ಕಂತಹ ಆ ಸುದ್ದಿ. ಯಾಕೆಂದ್ರೆ ಯಾವುದೇ ಒಂದು ದೇವಾಲಯ ಆದರೂ ದೇವಾಲಯದ ಸ್ಥಳ ಪುರಾಣ, ದೇವಾಲಯದ ಇತಿಹಾಸ, ಇಲ್ಲಿ 1200 ವರ್ಷಗಳ ಇತಿಹಾಸ, 1200 ವರ್ಷಗಳಿಂದ ಮಾಂಡವ್ಯ ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಈ ಸುಂದರವಾದಂತಹ ಮೂರ್ತಿ ವಸಂತ ವಲ್ಲಭರಾಯ ಸ್ವಾಮಿ. ಗರ್ಭಗುಡಿಯಲ್ಲಿ ಸ್ವಾಮಿ ವಿರಾಜಮಾನಾಗಿದ್ದಾನೆ. ಹಾಗೆ ಸ್ವಾಮಿಯ ಉತ್ಸವ ಮೂರ್ತಿಯನ್ನು ನಾವು ದರ್ಶನ ಮಾಡ್ತಾ ಇದ್ದೀವಿ. ಈ ಸ್ಥಳದ ಪುರಾಣವನ್ನ ಇಲ್ಲಿನ ಪ್ರಧಾನ ಅರ್ಚಕರೊಂದಿಗೆ ನಾವು ತಿಳ್ಕೊಳ್ಳೋಣ. ಮಾಂಡವ್ಯ ಋಷಿಗಳ ಕ್ಷೇತ್ರ. ನಾನು ರಘುರಾಮ್ ಭಟ್ಟರ್ ಅಂತ ಈ ದೇವಾಲಯದ ಪ್ರಧಾನ ಅರ್ಚಕ. ನಮ್ಮ ತಾತ ಅವರು ವಾಸುದೇವ ರಾಮಚಂದ್ರ ಭಟ್ಟರ್ ಅಂತ ಇದ್ದರು. ಅದಾದ ನಂತರ ರಾಘು ಭಟ್ರ್ ಅಂತ ಮಾಡಿದ್ರು. ಇವಾಗ ನನ್ನ ಒಂದು ಸೇವೆ ಸಿಗ್ತಾ ಇದೆ ನನಗೆ. ಈ ಒಂದು ಕ್ಷೇತ್ರ ಮಾಂಡವ್ಯ ಋಷಿಗಳ ಕ್ಷೇತ್ರ. ಮಾಂಡವ್ಯ ಋಷಿಗಳು ತಪಸ್ಸು ಮಾಡಿ ತಿರುಪತಿ ಶ್ರೀನಿವಾಸ ದೇವ್ರನ್ನ ಪ್ರಾರ್ಥನೆ ಮಾಡ್ಕೊಂಡಿದ್ದಕ್ಕೋಸ್ಕರ ತಿರುಪತಿ ಶ್ರೀನಿವಾಸ ದೇವರು ನಾರಾಯಣವನ ಅಂತ ಇದೆ ತಿರುಪತಿ ಹತ್ರ. ಅಲ್ಲಿ ಮದುವೆ ಆಗಿದ್ದ ಜಾಗ, ತಿರುಪತಿಲಿ ಅವತಾರ ಆಗಿದ್ದ ಜಾಗ. ಈ ಒಂದು ಕ್ಷೇತ್ರದಲ್ಲಿ ಬಂದು ವಸಂತ ಸ್ನಾನ ಮಾಡಿದ ಜಾಗ. ಶಂಖತೀರ್ಥ, ಚಕ್ರತೀರ್ಥ, ವಸಂತ ತೀರ್ಥ, ದೇವತೀರ್ಥ, ಪ್ಲವತೀರ್ಥ ಅಂತ 5 ತೀರ್ಥಗಳು. ಈ ಒಂದು 5 ತೀರ್ಥಗಳಲ್ಲಿ ಶ್ರೀದೇವಿ, ಭೂದೇವಿ, ನೀಳಾದೇವಿ ಅಂತ 3 ಅಮ್ಮನವ್ರ ಸಮೇತವಾಗಿ ಬಂದು ಇಲ್ಲಿ ವಸಂತ ಸ್ನಾನ ಮಾಡಿರುವಂಥ ಜಾಗ. ಈ ಒಂದು ಕ್ಷೇತ್ರದಲ್ಲಿ ಮಾಘ ಮಾಸದಲ್ಲಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ತೇರಿಗೆ ಹಿಂದಿನ ದಿನ ಚಕ್ರತೀರ್ಥನ ತರ್ತೀವಿ. ಮಾಂಡವ್ಯ ಗುಹಾನಂದೋತ್ಸವ, ಮಾಂಡವ್ಯ ಋಷಿಗಳು ತಪಸ್ ಮಾಡಿದಂಥ ಒಂದು ಬೆಟ್ಟದ ಗುಹೆಯಲ್ಲಿ ಹತ್ರ ತೀರ್ಥ ಇದೆ, ಚಕ್ರತೀರ್ಥ. ಆ ಒಂದು ತೀರ್ಥನ ತಂದು ತೇರಿನ ದಿನ ಸ್ನಾನ ಮಾಡಿಸ್ತೀವಿ. ತೇರಾದ ಮಾರನೇ ದಿನ, 2ನೇ ದಿನ ವಸಂತ ಸ್ನಾನ, ಅವಭೃತ ಸ್ನಾನ. ಈ ಒಂದು ಸೇವೆನ ಮಾಂಡವ್ಯ ಋಷಿಗಳು ಒಂದು ಪ್ರಾರ್ಥನೆ ಮೇಲೆ ಶ್ರೀನಿವಾಸ ದೇವರು ಈ ಜಾಗದಲ್ಲಿ ಬಂದು ಮಾಡಿರೋದು. ಈ 5 ತೀರ್ಥಗಳಲ್ಲಿ ಇನ್ನೊಂದು ದೇವ್ರಕೆರೆ ಅಂತ ಇದೆ ಪಕ್ಕದಲ್ಲಿ, ದೇವತೀರ್ಥ. ಅದು ಅಲ್ಲಿ ತೆಪ್ಪೋತ್ಸವ ಒಂದು ಕಾಲದಲ್ಲಿ ನಡೀತಾ ಇತ್ತು. ಇವಾಗೆಲ್ಲ ಅದು ಜೀರ್ಣೋದ್ಧಾರ ಆಗ್ತಾ ಇದೆ. ಆದರೆ ಈ ವಸಂತ ತೀರ್ಥದಲ್ಲಿ ಪ್ರತಿ ವರ್ಷವೂ ಬಂದು ದೇವರು ಇಲ್ಲಿ ಸ್ನಾನ ಮಾಡಿ ಸಾಯಂಕಾಲ ತೆಪ್ಪೋತ್ಸವ ನಡೆಯುತ್ತೆ. ನವದಿನ ಸಂಕಲ್ಪ ರೀತಿಯಾಗಿ ಬ್ರಹ್ಮರಥೋತ್ಸವ ನಡೆಯುತ್ತೆ. ಅದಾದಮೇಲೆ ವೈಭವೋತ್ಸವ 22 ದಿನಗಳ ಕಾಲ ರಥಸಪ್ತಮಿಯಿಂದ ಪ್ರಾರಂಭವಾಗಿ ಶಿವರಾತ್ರಿವರೆಗೂ ನಡೆಯುತ್ತೆ. ಈ ಒಂದು ಕ್ಷೇತ್ರದ ಮಹಿಮೆ ಈ ಥರ ಇದೆ. ಇವತ್ತು ವಸಂತ ಸ್ನಾನ ಆಗಿದೆ. ಯಾರ್ಯಾರು ವಸಂತ ಸ್ನಾನ ಮಾಡಿದ್ದೀರಾ, ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗೆ ಯಾರಿಗೂ ಮದುವೆ ಆಗಿಲ್ಲ, ಆ ಒಂದು ತೀರ್ಥ ಸ್ನಾನದಿಂದ ಅವರು ಏನು ಕರ್ಮ, ಏನೇ ಒಂದು ಕೆಟ್ಟ ಇದಿದ್ರು ಎಲ್ಲ ದೋಷ ನಿವಾರಣೆ ಆಗಿ ಒಂದು ಮದುವೆ ಆಗುತ್ತೆ ಅಂತ ಒಂದು ಪ್ರತೀತಿ ಇದೆ. ಕಲ್ಯಾಣೋತ್ಸವ ಮಾಡಿ ಕಂಕಣ ಕಟ್ಕೊತಾರೆ. ಆ ಒಂದು ಕಂಕಣ ಭಾಗ್ಯ 48 ದಿನ ಕಂಕಣ ಇರಬೇಕು ಕೈಯಲ್ಲಿ. ಅದು ಮಾಡಿದಾಗಲೂ ಒಂದು ಮದುವೆ ಭಾಗ್ಯ ಸಿಗತ್ತೆ. ಇದಾದ ನಂತರ ಮಕ್ಕಳು ಭಾಗ್ಯ ಇಲ್ಲ ಅಂದರೆ ಒಂದು ರೋಹಿಣಿ ನಕ್ಷತ್ರದ ದಿನ ಕೃಷ್ಣ ಇದೆ ಇಲ್ಲಿ ದೇವಸ್ಥಾನದಲ್ಲಿ.
ಆ ಒಂದು ಕೃಷ್ಣನಿಗೆ ಹಾಲು ತಂದು ಅವರೇ ಗಂಡ ಹೆಂಡತಿ ಬೆಳಗ್ಗೆ ತಲೆಗೆ ಸ್ನಾನ ಮಾಡಿಕೊಂಡು ಬರೀ ಹೊಟ್ಟೆಲ್ಲಿ ಬರಬೇಕು, ಬಂದು ಇಲ್ಲಿ ಅಭಿಷೇಕ ಮಾಡಿ ಆ ಹಾಲು ಇಬ್ಬರು ಗಂಡ ಹೆಂಡತಿ ದೇವಸ್ಥಾನದಲ್ಲಿ ಕುಡಿದು ಪ್ರದಕ್ಷಿಣೆ ಮಾಡಿಬಿಟ್ಟು ಹೋದಾಗ ಅವ್ರಿಗೆಲ್ಲ ಸಂತಾನ ಭಾಗ್ಯವಾಗಿದೆ. ಇದೇ ರೀತಿ ಈ ಥರ ಒಂದು ತುಂಬ ಪ್ರತೀತಿಗಳಿದೆ, ತುಂಬ ಒಂದು ವಿಜೃಂಭಣೆಯಿಂದ ನಡೀತಾ ಇದೆ. ಈ ಒಂದು ಕ್ಷೇತ್ರಕ್ಕೆ ಈ ದಿನ ತಮ್ಮ ಒಂದು ಚಾನೆಲ್ ಅವ್ರು ಬಂದು, ಆಮೇಲೆ ಗುರೂಜಿಯವರು ಬಂದು ಒಂದು ಸ್ಥಳ ಪುರಾಣ ಲೋಕಕ್ಕೆಲ್ಲ ತಿಳಿಸಿರೋದ್ರಿಂದ ಹೆಚ್ಚಿನ ಭಕ್ತಾದಿಗಳಿಗೆ ಯಾರ್ಯಾರು ಈ ತೊಂದರೆಗಳಿಂದ ಅನುಭವಿಸ್ತಿರ್ತಾರೆ ಅವ್ರಿಗೆಲ್ಲ ಆ ತೊಂದರೆಗಳಿಂದ ನಿವಾರಣೆ ಆಗೋದಕ್ಕೋಸ್ಕರ ಲೋಕ ಕಲ್ಯಾಣಕ್ಕೋಸ್ಕರ ಅವರು ಗುರುಗಳು ಬಂದಿದ್ದಾರೆ. ನಾವು ಇಲ್ಲಿ ಪ್ರತಿ ವರ್ಷ ನಡೆಸ್ತಾ ಇದ್ದೀವಿ. ಗೊತ್ತಿಲ್ಲದೆ ಇರೋರೆಲ್ಲ ಬಂದು ಈ ಕ್ಷೇತ್ರದಲ್ಲಿ ಮಹತ್ವ ತಿಳ್ಕೊಂಡು ಇಲ್ಲಿ ಒಂದು ಅನುಕೂಲ ತಗೊಂಡು ಪ್ರಯೋಜನ ಪಡ್ಕೋಬೇಕು, ಈ ದೇವರ ಒಂದು ಆಶೀರ್ವಾದ ಪಡ್ಕೋಬೇಕು ಅಂತ ಎಲ್ಲರಲ್ಲೂ ನಾವು ವಿನಂತಿಸ್ತೇವೆ. ಮೂಲ ಸಾನ್ನಿಧ್ಯಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ತೆರಳಿದ್ರು ಮತ್ತು ಅಲ್ಲಿ ಸ್ವಾಮಿಗೆ ವಿಶೇಷವಾದಂತಹ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿದ್ದಾರೆ. ಬನ್ನಿ, ಹಾಗಿದ್ರೆ ಆ ಸೇವೆ ಹೇಗಿತ್ತು ನೋಡ್ಕೊಂಡು ಬರೋಣ. ಶ್ರೀನಿವಾಸ ಗೋವಿಂದ ಗೋವಿಂದ, ಏಡುಕೊಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ. ತಿರುಮಲ ತಿರುಪತಿ ಶ್ರೀನಿವಾಸನಲ್ಲಿ ಏನು ಶಕ್ತಿಯೋ ವಸಂತಪುರದಲ್ಲಿರ್ತಕ್ಕಂಥ ವಲ್ಲಭರಾಯ ಸ್ವಾಮಿಯಲ್ಲೂ ಅಂಥದೇ ಶಕ್ತಿ ಅಂತ ಹೇಳ್ತಾರೆ. ಯಾಕೆಂದರೆ ಸ್ವಾಮಿ ಅಲ್ಲಿ ಕಲ್ಯಾಣವನ್ನು ನಡೆಸಿಕೊಂಡು ಅಲ್ಲಿಂದ ವಸಂತ ಸ್ನಾನಕ್ಕಾಗಿ ಇಲ್ಲಿಗೆ ಬಂದರಂತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಈ ಸಾನ್ನಿಧ್ಯ ವಸಂತಪುರ, ಬೆಂಗಳೂರಿನ ದಕ್ಷಿಣ ಭಾಗದಲ್ಲಿರ್ತಕ್ಕಂತಹ ಉತ್ತರಹಳ್ಳಿ ಸಮೀಪ ಇರತಕ್ಕಂತಹ ವಸಂತಪುರದಲ್ಲಿ ನಾವಿದ್ದೇವೆ. ವಸಂತಪುರದ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ನಾವಿದ್ದೇವೆ. ಬನ್ನಿ, ಸ್ವಾಮಿಯ ಮೂಲ ಸಾನ್ನಿಧ್ಯ ಗರ್ಭಗುಡಿಯಲ್ಲಿ ವಿರಾಜಮಾನಾಗಿ ಕೂತಿದ್ದಾನೆ. ಮೊನ್ನೆ ಹುಣ್ಣಿಮೆಯಷ್ಟೇ ವಿಶೇಷವಾಗಿರ್ತಕ್ಕಂತಹ ಬ್ರಹ್ಮರಥೋತ್ಸವ ಆಗಿದೆ, ಇವತ್ತು ವಸಂತೋತ್ಸವ ಆಗಿದೆ. ವಸಂತೋತ್ಸವದ ನಂತರ ಸ್ವಾಮಿನ ದರ್ಶನ ಮಾಡೋಣ. ಗೋವಿಂದ ಗೋವಿಂದ.
ಗೋವಿಂದ 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 ಎಂಬತಕ್ಕಂಥ ನಾಮಾಂಕಿತ ಭಗವಂತನ ಸಾನ್ನಿಧ್ಯದಲ್ಲಿ ಎಷ್ಟು ಬಾರಿ ಗೋವಿಂದ ನಾಮಾವಳಿ ಹೇಳಿದ್ರು ಅದು ತುಂಬಾ ಕಡಿಮೆ. ಹಾಗೆ ಈ ಕ್ಷೇತ್ರದಲ್ಲಿ ಇನ್ನೊಂದು ಶಕ್ತಿ ಇದೆ. ಇದು ಮಾಂಡವ್ಯ ಮಹರ್ಷಿಗಳು ಪ್ರತಿಷ್ಠಾಪಿಸಿರ್ತಕ್ಕಂತಹ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ಮೂರ್ತಿ. ಮಾಂಡವ್ಯ ಮಹರ್ಷಿಗಳು ಇಲ್ಲಿ ತಪಸ್ಸನ್ನು ಆಚರಿಸ್ತಾರೆ. ಅಲ್ಲಿ ಭೂವೈಕುಂಠಪತಿ ಶ್ರೀಮನ್ನಾರಾಯಣ, ತಿರುಮಲ ತಿರುಪತಿ ಶ್ರೀನಿವಾಸ ತಿರುಪತಿಯಲ್ಲಿ ಕಲ್ಯಾಣ ನಡೆಸ್ತಾರೆ. ಸ್ವಾಮಿಯ ಸಾನ್ನಿಧ್ಯ ಅಂದ್ರೆ ತಿರುಪತಿಯಲ್ಲಿ ಮದುವೆ ಆಗುತ್ತೆ. ಮದುವೆ ಆದ ನಂತರ ಮಾಂಡವ್ಯ ಮಹರ್ಷಿಗಳು ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ, ಭಗವಂತ ನಿನ್ನ ಆ ಶುಭ ವಿವಾಹಕ್ಕೆ ನಾನು ಬರ್ಲಿಕ್ಕೆ ಆಗ್ಲಿಲ್ವಲ್ಲ, ನನಗೆ ನೀನು ದರ್ಶನ ಕೊಡ್ಲಿಲ್ವಲ್ಲ, ನೀನ್ ನನ್ನ ಕರೆ ಕೊಡ್ಲಿಲ್ವಲ್ಲ, ಅಥವಾ ನಾನು ಬಂದು ದರ್ಶನ ಮಾಡುವಂತ ಭಾಗ್ಯ ಆ ಯೋಗ್ಯ ಆ ಯೋಗ ನನಗೆ ಸಿಗ್ಲಿಲ್ವಲ್ಲ ಅಂತ ಮಾಂಡವ್ಯ ಮಹರ್ಷಿಗಳು ಬಹಳಷ್ಟು ಅಂಗಲಾಯಿಸ್ತಾರೆ, ಭಕ್ತಿಯಿಂದ ಪ್ರಾರ್ಥನೆ ಮಾಡ್ತಾರೆ. ಆ ಪ್ರಾರ್ಥನೆ ಮಾಡಿದಂತಹ ಮರುಕ್ಷಣ ಭಗವಂತನಾದಂತಹ ಶ್ರೀಮನ್ನಾರಾಯಣ ತಿರುಮಲ ತಿರುಪತಿ ಶ್ರೀನಿವಾಸ ಉತ್ತರವನ್ನು ಕೊಡ್ತಾರೆ. ಇದು ವಿವಾಹ ಸ್ಥಳ, ಆದರೆ ನನ್ನ ವಸಂತ ಸ್ಥಳ, ನಾನು ವಸಂತವನ್ನ ಆಡ್ತಕ್ಕಂಥ ಸ್ಥಳ, ವಸಂತ ಬರಕ್ಕೆ ನೀನಿರುವ ಸಾನ್ನಿಧ್ಯಕ್ಕೆ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಭಗವಂತ ಇಲ್ಲಿಗೆ ಬರ್ತಾರಂತೆ. ನೋಡಿ, ಭಕ್ತ ಎಲ್ಲೇ ಇರಲಿ ಭಗವಂತ ಭಕ್ತನೆಡೆಗೆ ಓಡಿ ಬರ್ತಾನೆ. ಆ ಓಡಿ ಬರುವಂತಹ ಒಂದು ಕಾಯಕಲ್ಪ ನಾವು ತಿಳ್ಕೊಳ್ಳುವುದಾದ್ರೆ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇಂದಿಗೂ ಸಹಿತ ಮಾಂಡವ್ಯ ಮಹರ್ಷಿಗಳು ಗರ್ಭಗುಡಿಯಲ್ಲಿ ಸ್ವಾಮಿ ವಿರಾಜಮಾನಾಗಿ ಕೂತಿದ್ದಾರೆ. ಇಂದಿಗೂ ತನ್ನ ತಪಸ್ಸನ್ನ, ತನ್ನ ವಿಶೇಷವಾಗಿರ್ತಕ್ಕಂಥ ಆಚರಣೆಯನ್ನು ನಡೆಸ್ತಾ ಪ್ರತಿನಿತ್ಯ ಮಹಾವಿಷ್ಣುವಿನ ಶ್ರೀನಿವಾಸನ ಪ್ರಾರ್ಥನೆ ಮಾಡತಕ್ಕಂಥ. ಅದಕ್ಕೆ ತಿರುಮಲ ತಿರುಪತಿ ಶ್ರೀನಿವಾಸನಿಗೆ ಅಲ್ಲಿ ಅಭಯವನ್ನು ಕೊಡುವುದಿಲ್ಲ, ಬರ್ತಕ್ಕಂಥವ್ರನ್ನ ಹಸ್ತವನ್ನ ತಳಮುಖದಲ್ಲಿ ಚಾಚಿದ್ದಾನೆ. ಈ ಕ್ಷೇತ್ರದಲ್ಲಿ ಮಾಂಡವ್ಯ ಮಹರ್ಷಿಗಳಿಗೆ ಆಶೀರ್ವಾದ ಮಾಡಲಿಕ್ಕಾಗಿ ಅಭಯಹಸ್ತವನ್ನು ತೋರಿಸಿದ್ದಾನೆ. ಕ್ಷೇತ್ರದಲ್ಲಿ ಗರ್ಭಗುಡಿಯಲ್ಲಿ ಎಲ್ಲವೂ ಸಹಿತ ಪ್ರತಿನಿಧಿ ಇದೆ. ಈ ಒಂದು ಸಾನ್ನಿಧ್ಯಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ 5 ತೀರ್ಥಗಳಿದೆ. 5 ತೀರ್ಥಗಳು ಸಹಿತ ಗುಹೆಯ ಸಮೀಪ ಇರತಕ್ಕಂತಹ ಚಕ್ರತೀರ್ಥ, ಹಾಗೆ ಸುತ್ತಮುತ್ತ ಇರತಕ್ಕಂತಹ ಇನ್ನೂ 4 ತೀರ್ಥಗಳು ಪ್ರವರ್ಧಮಾನದಲ್ಲಿರ್ತಕ್ಕಂಥದ್ದು, ಎಲ್ಲರೂ ನೋಡುವಂತಹದ್ದು. ಆದರೆ ಈಗ ಕಾಲ ಬದಲಾದರೆ ನಮ್ಮ ವೇಗದ ಈ ಕಾಲದಲ್ಲಿ ಒಂದಿಷ್ಟು ನಾವು ಮರ್ತಿರ್ಬೋದು. ಆದರೆ ಈ ಸಾನ್ನಿಧ್ಯಕ್ಕೆ ಬಂದು ಇಲ್ಲಿ ಸ್ವಾಮಿ ಹತ್ರ ಸಂಕಲ್ಪ ಮಾಡಿಸಿದ್ರೆ ನಿಮ್ಮ ಮನೋಕಾಮನೆಗಳು ಸಿದ್ಧಿಯಾಗುತ್ತೆ. ಅಂತಹ ಪರಮ ಪವಿತ್ರವಾಗಿರ್ತಕ್ಕಂತಹ ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ಇವತ್ತಿನ ವಸಂತೋತ್ಸವದ ಕಾರ್ಯಕ್ರಮವನ್ನು ತದೇಕಚದಿಂದ ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕರು ನೋಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇವತ್ತು ವಸಂತ ವಲ್ಲಭರಾಯ ಸ್ವಾಮಿ ದೇವಸ್ಥಾನದಲ್ಲಿ ವಸಂತೋತ್ಸವ ಆಯಿತು. ವಸಂತೋತ್ಸವ ಸಮಾರಂಭಕ್ಕೆ ನಮ್ಮ ಆನಂದ ಗುರೂಜಿಗಳ ಬಂದು ಅದನ್ನು ಯಶಸ್ವಿ ಮಾಡಿ ವಸಂತಪುರದಲ್ಲಿ ಎಲ್ಲರಿಗೂ ಒಂದು ಉತ್ಸಾಹ ತುಂಬಿ ವಸಂತೋತ್ಸವದಲ್ಲಿ ಭಾಗಿಯಾಗಿ ಕಲ್ಯಾಣಿಯಲ್ಲಿ ವಸಂತ ಆಡಿ ಪೂಜೆ ಎಲ್ಲ ನೆರವೇರಿಸಿ ಮುಗಿಸಿ ಎಲ್ಲ ಜನಗಳಿಗೂ ದರ್ಶನ ಕೊಟ್ಟು ಎಲ್ಲರನ್ನೂ ಮನಮೆಚ್ಚಿಸಿ ನಮಗೆಲ್ಲ ಈ ಕ್ಷೇತ್ರದ ಈ ಭಾಗದಲ್ಲಿರೋ ಎಲ್ಲ ಜನಗಳಿಗೂ ಒಂದು ಸಂತೋಷ ಉಂಟು ಮಾಡಿ ದೇವರು ಪಾತ್ರಕ್ಕೆ ಕೃಪೆಯಾಗಿ ದೇವರ ಕೃಪೆಗೆ ಅವ್ರ ಪಾತ್ರಧಾರಾಗಿ ಒಂದು ಸಂತೋಷ ಮೂಡಿಸಿ ಬಂದರು. ಈ ಮಾಂಡವ್ಯ ಮಹರ್ಷಿಗಳನ್ನು ತಪಸ್ಸು ಮಾಡಿದಂಥ ಕ್ಷೇತ್ರನ ಇನ್ನಷ್ಟು ಅಭಿವೃದ್ಧಿ ಮಾಡಕ್ಕೆ ಗುರುಗಳು ಆಶೀರ್ವಾದ ಇರಲಿ. ದೇವರ ಅನುಗ್ರಹ ಜೊತೆಲಿ ನಮ್ಮ ಆನಂದ ಗುರೂಜಿಯವರ ಆಶೀರ್ವಾದನು ಹೆಚ್ಚಾಗಿರಲಿ ಅಂತ ಕೇಳ್ಕೊಳ್ತೀನಿ. ಆನಂದ ಗುರೂಜಿ ಅವರಿಗೆ ತುಂಬ 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 ಹೃದಯದ ಧನ್ಯವಾದಗಳು. ನೋಡಿದ್ರೆ
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ವಸಂತೋತ್ಸವ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಯಿತು ಅಂತ ಭಾವಿಸ್ತೇವೆ. ಆ ಸ್ವಾಮಿಯ ಕೃಪೆ ತಮ್ಮೆಲ್ಲರಿಗೂ ಲಭಿಸಲಿ ಅಂತ ಆಶಿಸ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಿಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.